ಸ್ವಲ್ಪ ಈಗ ಇವರು ರಾಶಿ ತರಿದಷ್ಟೇ ಎಲ್ಲರಿಗೂ ಯಾರಿಗಾದ್ರೂ ತಿಪ್ಪಲ ಇದು ಕೊಟ್ಟನ್ನು ರಾಶಿ ಬರ್ಕೊಂಡ ಇಲ್ಲಿ ತಿಂಗಳಾದ್ರಿ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮತ್ತು ಕೃಷಿ ಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ, ಇವತ್ತು ರೈತರು ಕಷ್ಟಪಟ್ಟು ಬೆಳೆದಂಥ ಬೆಳೆಗೆ ಕೈ ಬಂದ ನಂತರದಲ್ಲಿ ನಮ್ಮ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಸುಲ್ತಾನ್ಪುರ ಮತ್ತು ಜಂಗಮರೆಡ್ಡಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ರೈತರು ಬೆಳೆದಂಥ ಭತ್ತಕ್ಕೆ ಅಕಾಲಿಕ ಮಳೆ ಬಂದು ಭಾಳಷ್ಟು ಭತ್ತಗಳು ನಷ್ಟ ಆಗಿತ್ತು. ಅದೇ ರೀತಿಯಾಗಿ ಭಾಳಷ್ಟು ಬಿರುಗಾಳಿಗೆ ಬಿದ್ದು ನಷ್ಟ ಆಗಿತ್ತು. ಇದರ ಮಧ್ಯದಲ್ಲಿ ಭತ್ತದ ಧಾರಣೆ ಇರಲಾರ್ದೇ ಇವತ್ತು ಭತ್ತ ಮಾರಾಟ ಆಗಲಾರ್ದಂಗೆ ಇಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟಿದೆ. ಭತ್ತ ಭಾಳಷ್ಟು ನಿಂತ್ಕೊಂಡಿದೆ. ಇದರಂಗ ಲಕ್ಷಾಂತರ ರೈತರು ನಮ್ಮ ಜಿಲ್ಲೆಯಲ್ಲಿ ಉಳಿದುಕೊಂಡಿದ್ದರು. ಹಾಗಾಗಿ ಸರ್ಕಾರ ಸೂಕ್ತವಾದ ಪರಿಹಾರವನ್ನು ಕೊಟ್ಟದ ಜೊತೆಗೆ ವೈಜ್ಞಾನಿಕ ಬೆಲೆ ನೀತಿಯನ್ನು ಕೊಟ್ಟು ಕಾಸಿ ರೈತರ ಮಾಲನ್ನು ಖರೀದಿ ಮಾಡಬೇಕಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀನಿ. ಯಾಕಂದ್ರೆ ಇವತ್ತು ವ್ಯಾಪಾರಸ್ಥರು ಬರ್ತಾ ಇಲ್ಲ ಯಾರು, ಯಾಕಂದ್ರೆ ಮುಂದೆ ಧಾರಣೆ ಇಲ್ಲ ಅಂತೇಳಿ ಕಾಸಿ ಹೋದ ವರ್ಷ 2500 ಭತ್ತ ಮಾರಿತ್ತು, ಒಂದು 75 ಕೆಜಿ ಚೀಲಕ. ಈ ವರ್ಷ 1500 ಕೂಡ ಕೇಳ್ತಾ ಇಲ್ಲ. ಹಾಗಾಗಿ ಯೋಗ್ಯವಾದ ದರವನ್ನು ನಿಗದಿಪಡಿಸಿ ಸರ್ಕಾರ ಪ್ರೋತ್ಸಾಹದ ಜೊತೆಗೆ ಖರೀದಿ ಕೇಂದ್ರ ತೆರೆದು ಭತ್ತ ಖರೀದಿ ಮಾಡಿ ಕಾಸಿ ರೈತರು ಸೂಕ್ತವಾದ ಪರಿಹಾರ ಕೊಡಬೇಕಂತ. ಅಣೆಕಲ್ಲು ಬಂದು ಲಾಸ್ ಆಗ್ಯಾವ್ರಿ, ಆಮೇಲೆ ಮಳೆ ಬಂದು ರಾಶಿ ತೊಯ್ದು ಲಾಸ್ ಆಗ್ಯಾವ, ಬುಡಕ್ಕೆಲ್ಲ ಕೆಟ್ಟೋತಾವ. ಏನನ್ನಂದ್ರೆ ಇದಕ್ಕೆ ಗೌರ್ಮೆಂಟು ಪರಿಹಾರ ಕೊಡ್ಬೇಕಂತ. ಸ್ವಲ್ಪ ಈಗ ಇವರು ರಾಶಿ ತರಿದಷ್ಟೇ ಎಲ್ಲರಿಗೂ ಯಾರಿಗಾದ್ರೂ ತಿಪ್ಪಲ ಇದು ಕೊಟ್ಟನ್ನು ರಾಶಿ ಬರ್ಕೊಂಡ ಇಲ್ಲಿ ತಿಂಗಳಾದ್ರಿ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮತ್ತು ಕೃಷಿ ಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ, ಇವತ್ತು ರೈತರು ಕಷ್ಟಪಟ್ಟು ಬೆಳೆದಂಥ ಬೆಳೆಗೆ
ಕೈ ಬಂದ ನಂತರದಲ್ಲಿ ನಮ್ಮ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಸುಲ್ತಾನ್ಪುರ ಮತ್ತು ಜಂಗಮರೆಟ್ಟಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ರೈತರು ಬೆಳೆದಂಥ ಭತ್ತಕ್ಕೆ ಅಕಾಲಿಕ ಮಳೆ ಬಂದು ಭಾಳಷ್ಟು ಭತ್ತಗಳು ನಷ್ಟ ಆಗಿತ್ತು. ಅದೇ ರೀತಿಯಾಗಿ ಭಾಳಷ್ಟು ಬಿರುಗಾಳಿಗೆ ಬಿದ್ದು ನಷ್ಟ ಆಗಿತ್ತು. ಇದರ ಮಧ್ಯದಲ್ಲಿ ಭತ್ತದ ಧಾರಣೆ ಇರಲಾರ್ದೇ ಇವತ್ತು ಭತ್ತ ಮಾರಾಟ ಆಗಲಾರ್ದಂಗೆ ಇಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟಿದೆ. ಭತ್ತ ಭಾಳಷ್ಟು ನಿಂತ್ಕೊಂಡಿದೆ. ಇದರಂಗೆ ಲಕ್ಷಾಂತರ ರೈತರು ನಮ್ಮ ಜಿಲ್ಲೆಯಲ್ಲಿ ಉಳಿದುಕೊಂಡಿದ್ದರು. ಹಾಗಾಗಿ ಸರ್ಕಾರ ಸೂಕ್ತವಾದ ಪರಿಹಾರವನ್ನು ಕೊಡೋದ್ರ ಜೊತೆಗೆ ವೈಜ್ಞಾನಿಕ ಬೆಲೆನೀತಿಯನ್ನು ಕೊಟ್ಟು ಕಾಸಿ ರೈತರ ಮಾಲನ್ನು ಖರೀದಿ ಮಾಡಬೇಕಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀನಿ. ಯಾಕಂದ್ರೆ ಇವತ್ತು ವ್ಯಾಪಾರಸ್ಥರು ಬರ್ತಾ ಇಲ್ಲ ಯಾರು. ಯಾಕಂದ್ರೆ ಮುಂದೆ ಧಾರಣೆ ಇಲ್ಲ ಅಂತೇಳಿ ಕಾಸಿ ಹೋದ ವರ್ಷ 2500 ಭತ್ತ ಮಾರಿತ್ತು, ಒಂದು 75 ಕೆಜಿ ಚೀಲಕ. ಈ ವರ್ಷ 1500 ಕೂಡ ಕೇಳ್ತಾ ಇಲ್ಲ. ಹಾಗಾಗಿ ಯೋಗ್ಯವಾದ ದರವನ್ನು ನಿಗದಿಪಡಿಸಿ ಸರ್ಕಾರ ಪ್ರೋತ್ಸಾಹದ ಜೊತೆಗೆ ಖರೀದಿ ಕೇಂದ್ರ ತೆರೆದು ಭತ್ತ ಖರೀದಿ ಮಾಡಿ ಕಾಸಿ ರೈತರು ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ. ಅಣೆಕಲ್ಲು ಬಂದು ಲಾಸ್ ಆಗ್ಯಾವ್ರಿ. ಆಮೇಲೆ ಮಳೆ ಬಂದು ರಾಶಿ ತೊಯ್ದು ಲಾಸ್ ಆಗ್ಯಾವ. ಬುಡಕ್ಕೆಲ್ಲ ಕೆಟ್ಟೋತಾವ. ಏನನ್ನಂದ್ರೆ ಇದಕ್ಕೆ ಗೌರ್ಮೆಂಟು ಪರಿಹಾರ ಕೊಡ್ಬೇಕಂತ ಸ್ವಲ್ಪ ಈಗ ಇವರು ರಾಶಿ ತರಿದಷ್ಟೇ ಯಾರಿಗಾದ್ರೂ ತಿಪ್ಪಲ ಇದು ರಾಶಿ ಬರ್ಕೊಂಡ ಇಲ್ಲಿ ತಿಂಗಳಾದ್ರಿ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮತ್ತು ಕೃಷಿ ಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ. ಇವತ್ತು ರೈತರು ಕಷ್ಟಪಟ್ಟು ಬೆಳೆದಂಥ ಬೆಳೆಗೆ ಕೈ ಬಂದ ನಂತರದಲ್ಲಿ ನಮ್ಮ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಸುಲ್ತಾನ್ಪುರ ಮತ್ತು ಜಂಗಮರೆಟ್ಟಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ರೈತರು ಬೆಳೆದಂಥ ಭತ್ತಕ್ಕೆ ಅಕಾಲಿಕ ಮಳೆ ಬಂದು ಭಾಳಷ್ಟು ಭತ್ತಗಳು ನಷ್ಟ ಆಗಿತ್ತು. ಅದೇ ರೀತಿಯಾಗಿ ಭಾಳಷ್ಟು ಬಿರುಗಾಳಿಗೆ ಬಿದ್ದು ನಷ್ಟ ಆಗಿತ್ತು. ಇದರ ಮಧ್ಯದಲ್ಲಿ ಭತ್ತದ ಧಾರಣೆ ಇರಲಾರ್ದೇ ಇವತ್ತು ಭತ್ತ ಮಾರಾಟ ಆಗಲಾರ್ದಂಗೆ ಇಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟಿದೆ. ಭತ್ತ ಭಾಳಷ್ಟು ನಿಂತ್ಕೊಂಡಿದೆ. ಇದರಂಗೆ ಲಕ್ಷಾಂತರ ರೈತರು ನಮ್ಮ ಜಿಲ್ಲೆಯಲ್ಲಿ ಉಳಿದುಕೊಂಡಿದ್ದರು. ಹಾಗಾಗಿ ಸರ್ಕಾರ ಸೂಕ್ತವಾದ ಪರಿಹಾರವನ್ನು ಕೊಡೋದ್ರ ಜೊತೆಗೆ ವೈಜ್ಞಾನಿಕ ಬೆಲೆನೀತಿಯನ್ನು ಕೊಟ್ಟು ಕಾಸಿ ರೈತರ ಮಾಲನ್ನು ಖರೀದಿ ಮಾಡಬೇಕಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀನಿ. ಯಾಕಂದ್ರೆ ಇವತ್ತು ವ್ಯಾಪಾರಸ್ಥರು ಬರ್ತಾ ಇಲ್ಲ ಯಾರು. ಯಾಕಂದ್ರೆ ಮುಂದೆ ಧಾರಣೆ ಇಲ್ಲ ಅಂತೇಳಿ ಕಾಸಿ ಹೋದ ವರ್ಷ 2500 ಭತ್ತ ಮಾರಿತ್ತು, ಒಂದು 75 ಕೆಜಿ ಚೀಲಕ. ಈ ವರ್ಷ 1500 ಕೂಡ ಕೇಳ್ತಾ ಇಲ್ಲ. ಹಾಗಾಗಿ ಯೋಗ್ಯವಾದ ದರವನ್ನು ನಿಗದಿಪಡಿಸಿ ಸರ್ಕಾರ ಪ್ರೋತ್ಸಾಹದ ಜೊತೆಗೆ ಖರೀದಿ ಕೇಂದ್ರ ತೆರೆದು ಭತ್ತ ಖರೀದಿ ಮಾಡಿ ಕಾಸಿ ರೈತರು ಸೂಕ್ತವಾದ ಪರಿಹಾರ ಕೊಡಬೇಕಂತ. ಅಣೆಕಲ್ಲು ಬಂದು ಲಾಸ್ ಆಗ್ಯಾವ್ರಿ. ಆಮೇಲೆ ಮಳೆ ಬಂದು ರಾಶಿ ತೊಯ್ದು ಲಾಸ್ ಆಗ್ಯಾವ. ಬುಡಕ್ಕೆಲ್ಲ ಕೆಟ್ಟೋತಾವ. ಏನನ್ನಂದ್ರೆ ಇದಕ್ಕೆ ಗೌರ್ಮೆಂಟು ಪರಿಹಾರ ಕೊಡ್ಬೇಕಂತ